ದೆಹಲಿ ಪ್ರವಾಸ ಏನು ಕಾರ್ಯಕ್ರಮ ಇಟ್ಕೊಂಡು ನಾನು ಹೋಗಿದ್ದೆ. ಇರಿಗೇಷನ್ ವಿಚಾರದಲ್ಲಿ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತೆ ಏನು ಕಾರ್ಯಕ್ರಮ ಇಟ್ಕೊಂಡು ನಾನು ಹೋಗಿದ್ದೆ. CR ಪಾಟೀಲ್ ಅವರು, ಭೂಪೇಂದ್ರ ಯಾದವ್ ಅವರು, ಪ್ರಹ್ಲಾದ್ ಜೋಶಿ ಅವರು ಅವರೆಲ್ಲ ಭೇಟಿ ಮಾಡಿದ್ದೇನೆ. ಸೋಮಣ್ಣವರು ಕೂಡ ಒಂದು ಸಭೆಯಲ್ಲಿ ಅವರು ಕೂಡ ಪಾಲ್ಗೊಂಡಿದ್ದರು. ಎತ್ತಿನಹೊಳೆ ಯೋಜನೆ ವಿಚಾರ ನಂಬರ್ 1, ಕಳಸಾ ಬಂಡೂರಿ ವಿಚಾರ ನಂಬರ್ 2, ಮೂರನೇದು ಕೃಷ್ಣಾ ವಾಟರ್ದು ಅವಾರ್ಡ್ ವಿಚಾರ. ಇವೆಲ್ಲ ಕೂಡ ಅವ್ರಿಗೆ ಮಂದಟ್ಟು ಮಾಡಿದ್ದೇವೆ. ಕೃಷ್ಣಾ ಅವಾರ್ಡ್ ವಿಚಾರದಲ್ಲಿ 2ನೇ ಸಭೆ ಮುಂದೂಡಿತ್ತು. ಈಗ ವಾಪಸ್ಸು ನಾನು ಆ ಸಭೆನ ಕರೆದಿದ್ದೇನೆ. ಮಹಾರಾಷ್ಟ್ರ ಮತ್ತು ತೆಲಂಗಾಣ ಆಂಧ್ರ ಕರೆಸ್ತೀನಿ ಅಂತ ಹೇಳಿದ್ದಾರೆ. ನಾವು 1 ಲಕ್ಷ ಚಿಲ್ಲರೆ ಎಕರೆ ನೀರಾವರಿಗೆ ಈಗಾಗಲೇ ಸಜ್ಜು ಮಾಡಿದ್ದೇವೆ. ಅಕ್ವಿಷನ್ ಪ್ರೋಸೆಸ್ ಕೂಡ ನಾವು ಪ್ರಾರಂಭ ಮಾಡಿದ್ದೇವೆ ಅನ್ನೋದು ಕೂಡ ನಾನು ಅವ್ರಿಗೆ ಮಂದಟ್ಟು ಮಾಡಿಕೊಟ್ಟಿದ್ದೆ. ಅದಕ್ಕೆ ಅವ್ರನ್ನೂ ಕರೆದು ಮಾತಾಡ್ತೀವಿ ಅಂತ ಹೇಳಿದ್ದಾರೆ. 2ನೇ ವಿಚಾರ, ಎತ್ತಿನಹೊಳೆ ವಿಚಾರದಲ್ಲಿ ಏನು ನಮಗೆ ಫಾರೆಸ್ಟ್ದು ಆಲ್ಟರ್ನೇಟಿವ್ ಲ್ಯಾಂಡ್ ಕೊಟ್ಟಿದ್ದೀವಿ, ಅದು ಕೂಡ ನಾನು ತುಮಕೂರು ಮತ್ತು ಹಾಸನ ಜಿಲ್ಲೆ ಜಮೀನ ಕೊಟ್ಟಿರೋದನ್ನು ಕೂಡ ನಾನು ಗಮನಕ್ಕೆ ತಂದು ಪೋರ್ಟಲಲ್ಲಿ ಹಾಕಿದ್ದೇವೆ. ಅದು ಕೂಡಲೇ ಅನುಮತಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮಾದಾಯಿ ವಿಚಾರದಲ್ಲಿ ಅವರು ಗೋವಾ CM ಅವ್ರದ್ದು ಮತ್ತು ಪ್ರಹ್ಲಾದ್ ಜೋಶಿ ಅವರು ಒಂದು ಮಾತಾಡಲಿ ಅಂತ ಹೇಳಿದ್ರು. ನಾನು ಅದು ಪೊಲಿಟಿಕಲಿ ಅವ್ರ ಸ್ಟೇಟ್ ಹೆಚ್ಚು ಕಮ್ಮಿ ಆಗ್ಬೋದು, ನೀವೇ ನಿರ್ಧಾರ ಮಾಡಬೇಕು. ಆಮೇಲೆ ನಾನು ಲೀಗಲ್ ಟೀಮ್ ಕೂಡ ಅಲ್ಲಿ ಮಾತಾಡಿದ್ದೇನೆ. ಮೋಹನ್ ಕಾತರ್ಗಿ ಮತ್ತು ನಮ್ಮೆಲ್ಲ ಲೀಗಲ್ ಟೀಮು ಮಾತಾಡಿದ್ದೇನೆ. ಆ ಕಾಲದಲ್ಲಿ ಅವರು ನಮ್ಮ ರಾಜ್ಯದಲ್ಲಿ ಮಾಡುವಂಥ ಕೆಲಸಕ್ಕೆ ಅಬ್ಜೆಕ್ಷನ್ ರೈಸ್ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ನಾವು ಮಾಡುವಂಥ ಕೆಲಸಕ್ಕಾಗಲಿ ಈಗಾಗಲೇ ಅದು ಅವಾರ್ಡ್ ಪಾಸ್ ಆಗಿರೋದ್ರಿಂದ, ತೀರ್ಪು ಬಂದಿರೋದ್ರಿಂದ ಅವರೇನು ನಮ್ಮಲ್ಲೇನೋ ಅವರು ಇಂಟರ್ಫಿಯರ್ ಆಗಲ್ಲ ಅನ್ನೋದು ಒಂದು ಒಪಿನಿಯನ್ ಇದೆ. ಅಫಿಷಿಯಲ್ ಒಪಿನಿಯನ್ ನಾನು ಕೇಳ್ತೇನೆ. ಕೇಳಾದ್ಮೇಲೆ ಕೊನೆಗೆ ನಂದೇ ಆದಂಥ ತೀರ್ಮಾನವನ್ನು ನಮ್ಮ ರಾಜ್ಯದ ಹಿತಕ್ಕೆ ತೆಗೆದುಕೊಳ್ತೇವೆ. ಈ ಮಧ್ಯದಲ್ಲಿ ಪಾರ್ಲಿಮೆಂಟ್ ನಡೆಯೋ ಕೂಡ ನಾನು ಎಲ್ಲ MPs ಕೂಡ ಭೇಟಿ ಮಾಡ್ತೇನೆ. ಇದಲ್ಲದೆ 6 ಯೋಜನೆಗಳನ್ನು, ಹೊಸ ಯೋಜನೆಗಳನ್ನು ಅವ್ರ ಮುಂದೆ ಇಟ್ಟಿದ್ದೇನೆ. ಅದು ಮತ್ತು ಬರಬೇಕಾದಂಥ ದುಡ್ಡು ಏನು ಕೊಡಬೇಕಾಗಿತ್ತು ಅವರು 5,300 ಕೋಟಿ, ಆ ವಿಚಾರ ಕೂಡ ಪ್ರಸ್ತಾವನೆ ಮತ್ತೆ ಮಾಡಿದ್ದೇನೆ. ಇದನ್ನು ಮುಗಿಸ್ಕೊಂಡು ಬಂದಿದ್ದೇವೆ.